ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ 20PM01T ಇದು ಡಿಪ್ಲೊಮಾ ಫಸ್ಟ್ ಇಯರ್ ಸಬ್ಜೆಕ್ಟ್ ಎಲ್ಲ ಬ್ರಾಂಚಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇದ್ರದ್ದು ನಾನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಕಂಪ್ಲೀಟಾಗಿ ನೋಡಿದರೆ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ನೀವು ಪಾಸ್ ಆಗೋದಷ್ಟೇ ಅಲ್ಲ, ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬಹುದು. ಯಾಕಂದರೆ ನಾನು ಒಂದಲ್ಲ ಎರಡಲ್ಲ ಮೂರಲ್ಲ ಟೋಟಲ್ ಸೆವೆನ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿ ಇದ್ರದ್ದು ಪಾಸಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡಿದ್ದೀನಿ. ಅಂದರೆ ಈಗ 2024 ಆನ್ವರ್ಡ್ಸ್ ಏನಿದೆಯಲ್ಲ, ಪ್ಯಾಕೇಜ್ ಭಾಳ ಹೆಲ್ಪ್ ಆಗುತ್ತೆ. 2024ಅಲ್ಲಿ ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಬರೀ ಎರಡೇ ಸೆಕ್ಷನ್ ಇದಾವೆ, ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ. ಸೆಕ್ಷನ್ 1ನಲ್ಲಿ 6 ಕ್ವಶನ್ ಬರೀಬೇಕು, ಸೆಕ್ಷನ್ 2ಅಲ್ಲಿ 7 ಕ್ವಶನ್ ಬರೀಬೇಕು. ಸೆಕ್ಷನ್ 1ನಲ್ಲಿ 30 ಮಾರ್ಕ್ಸ್, ಸೆಕ್ಷನ್ 2ಅಲ್ಲಿ 70 ಮಾರ್ಕ್ಸ್. ಹಾಗಾಗಿ ಈಗ ಏನು ಪೇಪರ್ ಬರುತ್ತೆ ಅದು ಹೊಸ ಪೇಪರ್ ಬರುತ್ತೆ. ಬಟ್ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ನೇ ರೆಫರ್ ಮಾಡಲೇಬೇಕು. ಅದನ್ನು ರೆಫರ್ ಮಾಡಿದರೆ ಅದರಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ. ಈಗ ನಾನು ನಿಮ್ಗೆ ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಬೇಕು. ಇನ್ ಬಿಟ್ವೀನ್ ಸ್ಕಿಪ್ ಮಾಡಿದರೆ ಇಂಪಾರ್ಟೆಂಟ್ ಕ್ವಶನ್ ಸ್ಕಿಪ್ ಆಗೋ ಪಾಸಿಬಿಲಿಟಿ ಭಾಳಷ್ಟಿದೆ. ಇನ್ನೊಂದು ಏನಂದರೆ, ಲಾಸ್ಟ್ ಸೆಕ್ಷನಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಇದಾವೆ, 7 to 8 ಟೈಮ್ಸ್ ರಿಪೀಟ್ ಆಗಿರೋದು. ಅದು ಕೂಡ ನಾನು ಇದರಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಒನ್ ಬೈ ಒನ್ ನಾವು ನೋಡೋಣ. ಈಗ ನಾನು ಡೆಫಿನೆಟಾಗಿ ಹೇಳ್ತೀನಿ, ಈ ಪ್ಯಾಕೇಜ್ ನೀವು ರೆಫರ್ ಮಾಡಿದರೆ ನೀವು ಪಾಸ್ ಅಷ್ಟೇ ಅಲ್ಲ, ಡೆಫಿನೆಟ್ ಆಗಿ ನೀವು ಸ್ಕೋರ್ ಕೂಡ ಮಾಡ್ತೀರಿ. ಯಾಕಂದರೆ ನಾನು ಆಲ್ 7 ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿ ಒಂದೂ ಟಾಪಿಕ್ ಬಿಡಲಾರ್ದಂಗೆ ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ಬನ್ನಿ, ಈಗ ಫಸ್ಟ್ ಸೆಕ್ಷನ್ 1ನಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ. ಸೆಕ್ಷನ್ 1ನಲ್ಲಿ ಆಲ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಒಂದು ಕಾಮನ್ ಕ್ವಶನ್ ಏನಿದೆ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಏನಂದರೆ ಡೆಫಿನಿಷನ್ ಕೇಳ್ತಾರೆ ಪ್ರಾಜೆಕ್ಟದ್ದು. ಡೆಫಿನಿಷನ್ ಆಫ್ ಪ್ರಾಜೆಕ್ಟ್, ವಾಟ್ ಈಸ್ ಪ್ರಾಜೆಕ್ಟ್, ಇಟ್ಸ್ ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಬನ್ನಿ, ಈಗ ಇಲ್ಲಿ ಡಿಸ್ಪ್ಲೇಯಲ್ಲಿ ಕಾಣುವಂಗೆ ನೋಡಿ. ಈಗ ಡಿಸೆಂಬರ್ 2023ಯಲ್ಲಿ ಡಿಫೈನ್ ಪ್ರಾಜೆಕ್ಟ್ ಅಂತ ಕೇಳಿದ್ದಾರೆ. ಲಿಸ್ಟ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಡಿಫೈನ್ ಪ್ರಾಜೆಕ್ಟ್, ಮೆನ್ಷನ್ ದ ಪ್ರಾಜೆಕ್ಟ್ ಸೀನ್ ಇನ್ ರಿಯಲ್ ಟೈಮ್. ಎಕ್ಸಾಂಪಲನ್ನು ಕೊಡಬೇಕಾಗತ್ತೆ. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಆಯಿತು, ಯಾವುದಿದೆ ಅಲ್ಲನ್ನು ಕೊಡಬೇಕು. ಅದೇ ರೀತಿ ಡಿಫೈನ್ ಪ್ರಾಜೆಕ್ಟ್, ಮೆನ್ಷನ್ ಪ್ರಾಜೆಕ್ಟ್ ಸೀನ್ ಇನ್ ಡೈಲಿ ಲೈಫ್. ವಾಟ್ ಆರ್ ದಿ ಆಬ್ಸ್ಟಿಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಪ್ರಾಜೆಕ್ಟಲ್ಲಿ ಡೈಲಿ ಲೈಫಲ್ಲಿ ಏನು ನೋಡ್ತೀರಿ. ಲಿಸ್ಟ್ ದಿ ಟೈಪ್ಸ್ ಆಫ್ ಪ್ರಾಜೆಕ್ಟ್, ಕ್ರ್ಯಾಶ್ ಪ್ರಾಜೆಕ್ಟ್ ಅಂತಿದೆ, ನಾರ್ಮಲ್ ಪ್ರಾಜೆಕ್ಟ್ ಅಂತಿದೆ, ಅವೆಲ್ಲ ನೀವು ಹೇಳಬೇಕಾಗತ್ತೆ. ಅಂದರೆ ಇದರಲ್ಲಿ ಏನು ಕೇಳಿದ್ದಾರೆ ಅಂದರೆ, ಇನ್ ಬ್ರೀಫ್ ಪ್ರಾಜೆಕ್ಟ್ದ ಡೆಫಿನಿಷನ್, ಅದರದ್ದು ಎಕ್ಸಾಂಪಲ್ ಮತ್ತು ಟೈಪ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸು ಕೂಡ ಭಾಳಷ್ಟು ಸಲ ರಿಪೀಟ್ ಆಗಿದೆ. ಯೆಲ್ಲೋ ಕಲರಲ್ಲಿ ಇರೋದು ಎಲ್ಲ ಸೇಮ್ ಕ್ವಶನ್. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೇನೂ ಕ್ವಶನ್ಸ್ ಬರ್ತವೆ. ಈಗ ನಾವು ನೋಡ್ಬೋದು, ಎಲ್ಲ ಇಯರ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೆಪ್ಟೆಂಬರ್ 23, ನವಂಬರ್, ಡಿಸೆಂಬರ್, ಅಂದರೆ ಆಲ್ 7 ಕ್ವಶನ್ ಪೇಪರ್ಸ್. ಸಬ್ಜೆಕ್ಟ್ ಯಾವಾಗಿನ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಹಿಡಿದು ಇನ್ನೂ ತನಕ ಪ್ರೀವಿಯಸ್ ಎಕ್ಸಾಮ್ ತನಕ ಏನು ಬಂದಿದೆ ಎಲ್ಲ ಕ್ವಶನ್ ಪೇಪರ್ ರೆಫರ್ ಮಾಡಿ ನಾನು ಮಾಡಿದ್ದೀನಿ. ದಿಸ್ ಈಸ್ ಫಸ್ಟ್ ಪಾಯಿಂಟ್. ಫಸ್ಟ್ ಕ್ವಶನ್ ಇದ್ರ ಮೇಲೆ ಇರುತ್ತೆ. ಟೈಪ್ಸ್ ಆಫ್ ಡೆಫಿನಿಷನ್, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಎಕ್ಸಾಂಪಲ್ ಆಫ್ ಪ್ರಾಜೆಕ್ಟ್. ನೆಕ್ಸ್ಟ್ ಅದಾದಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಫೀಚರ್ಸ್ ಆಫ್ ಪ್ರಾಜೆಕ್ಟ್. ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರಲ್ಲಿ ಇನ್ನೂ ತನಕ ಏನು ಕ್ವಶನ್ ಪೇಪರ್ಸ್ ಬಂದಿದ್ದಾವೆ ಅದರಲ್ಲಿ ಎಲ್ಲ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಇದ್ದೇ ಇದೆ. ಡೆಫಿನೆಟ್ ಆಗಿ ಈ ಕ್ವಶನ್ ಬಂದೇ ಬರುತ್ತೆ. ದಟ್ ಈಸ್ ಫೀಚರ್ಸ್ ಆಫ್ ಪ್ರಾಜೆಕ್ಟದ್ದು ಏನೇನು ಫೀಚರ್ಸ್ ಇದ್ದಾವೆ ಅಂತ. ಇದು ಕೂಡ ಪ್ರಿಪೇರ್ ಮಾಡಿ. ಲಿಸ್ಟ್ ದಿ ಫೀಚರ್ಸ್ ಆಫ್ ಪ್ರಾಜೆಕ್ಟ್, ಎನಿ 8 ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಮತ್ತು 5 ಫೀಚರ್ಸ್ ಕೇಳಿದ್ದಾರೆ. ಇದು ಅಗೇನ್ 5 ಫೀಚರ್ಸ್. ಇವೆಲ್ಲ ರಿಪೀಟ್ ಆಗಿದ್ದು ಕ್ವಶನ್ಸ್ ಇದ್ದಾವೆ. ಟೋಟಲ್ 6 ಟೈಮ್ಸ್ ರಿಪೀಟ್ ಆಗಿದೆ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಲೈಕ್ ವೈಸ್ ನೆಕ್ಸ್ಟ್ ಟಾಪಿಕ್, ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಕನ್ಸಲ್ಟೆಂಟ್. ದಿಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ನಾನು ಯೆಲ್ಲೋ ಕಲರಲ್ಲಿ ಏನು ಹೈಲೈಟ್ ಮಾಡಿದ್ದೀನಿ ಇದರಲ್ಲಿ ಏನಂದರೆ, ವಾಟ್ ಈಸ್ ಜಾಬ್ ಕನ್ಸಲ್ಟೆಂಟ್, ಅವ್ರದ್ದು ನೀಡ್ ಯಾಕಿದೆ, ಅವ್ರು ಯಾಕೆ ಬೇಕು ಜಾಬ್ ಕನ್ಸಲ್ಟೆಂಟ್, ಮತ್ತು ಟೈಪ್ಸ್ ಏನು, ಅದರ ಬೆನಿಫಿಟ್ಸ್ ಏನು, ಇದನ್ನು ಕ್ವಶನ್ಸ್ ಕೇಳ್ತಾರೆ ಜಾಬ್ ಕನ್ಸಲ್ಟೆಂಟ್ ಮೇಲೆ. ಪ್ಲೀಸ್ ನೋಟ್ ಇಟ್ ಡೌನ್. ವಾಟ್ ಈಸ್ ಜಾಬ್ ಕನ್ಸಲ್ಟೆಂಟ್, ದ ನೀಡ್, ಅವ್ರ ಜಾಬ್ ಕನ್ಸಲ್ಟೆಂಟ್ ಯಾಕೆ ಬೇಕು, ಮತ್ತು ಜಾಬ್ ಕನ್ಸಲ್ಟೆಂಟ್ ಎಕ್ಸಾಂಪಲ್ ಕೂಡ ಕೊಡಿ, ಬೆನಿಫಿಟ್ ಏನಿದೆ ಜಾಬ್ ಕನ್ಸಲ್ಟೆಂಟ್ನ ಯೂಸ್ ಮಾಡೋದರಿಂದ. ಇದು ಕೂಡ ಕ್ವಶನ್ ಕೇಳ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಯರ್ ಫ್ರೆಂಡ್ಸ್, ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೆನಪಿರಲಿ, ನಮ್ಮ ಚಾನಲ್ ಇರೋದು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಅಂತ. ಬನ್ನಿ, ಈಗ ನೆಕ್ಸ್ಟ್ ಲಿಸ್ಟ್ ದಿ ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರು ಕೂಡ ಕೇಳ್ತಾರೆ. ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್. 3 ಟೈಮ್ಸ್ ಇದು ರಿಪೀಟ್ ಆಗಿದೆ.
project manager, role of project manager, 5 characteristics of project manager, 5 characteristics of project manager, ಇದು ಕೂಡ ಕೇಳ್ತಾರೆ. ದೆನ್ ಕಮಿಂಗ್ ಟು ಸೆಕ್ಷನ್ 1 ಅಲ್ಲೇನೆ AR ಆ್ಯಂಡ್ VR ಮೇಲೆ ಕ್ವಶನ್ಸ್ ರಿಪೀಟ್ ಆಗಿದೆ. ಇಲ್ಲಿ ನೋಡಿ, ನಾನು ಎಲ್ಲೂ ಗ್ರೀನ್ ಕಲರ್ಲಿಂದ ಹೈಲೈಟ್ ಮಾಡಿದ್ದೀನಿ. AR ಆ್ಯಂಡ್ VR, ವಾಟ್ ಈಸ್ AR? ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಅಂತ. ಇದ್ರ ಮೇಲೆ ಏನು ಕ್ವಶನ್ ಬರುತ್ತೆ ನಾನು ಬ್ರೀಫಾಗಿ ಹೇಳ್ಬಿಡ್ತೀನಿ. ನಂಬರ್ 1 ಕ್ವಶನ್ ಬರೋದು ಅಪ್ಲಿಕೇಶನ್ಸ್ ಆಫ್ AR ಆ್ಯಂಡ್ VR, ಒಂದು ಕ್ವಶನ್ ಬರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ AR ಆ್ಯಂಡ್ VR, ಮತ್ತು ಇದನ್ನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ. ಇವೇ 3 ಕ್ವಶನ್ಸ್ ಏನಿದೆಲ್ಲ ರಿಪೀಟೆಡ್ ಆಗಿ ಬರುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್, ಡಿಫ್ರೆನ್ಸ್ ಬಿಟ್ವೀನ್ AR ಆ್ಯಂಡ್ VR, ಅಪ್ಲಿಕೇಶನ್ ಆಫ್ AR ಆ್ಯಂಡ್ VR ಆ್ಯಂಡ್ ಇಟ್ಸ್ ಎಕ್ಸ್ಪ್ಲನೇಷನ್. ದಿಸ್ ಈಸ್ ಡೆಫಿನೆಟ್ ಕ್ವಶನ್, ನೆನ್ಪಿಟ್ಕೊಂಬಿಡಿ. ದಿಸ್ ಈಸ್ ಡೆಫಿನೆಟ್ ಕ್ವಶನ್, ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಫ್ರಾಮ್ ದಿಸ್ ಸೆಕ್ಷನ್. ಈಗ ಹೊಸ ಸಿಲೆಬಸ್ಸಲ್ಲಿ ಇದೇನಿದೆಯಲ್ಲ ಕೊನೆ ಚಾಪ್ಟರ್ಲಿ ಆ್ಯಡ್ ಮಾಡಿದ್ದಾರೆ. ಅದಕ್ಕೆ AR ಆ್ಯಂಡ್ VR ನೀವು ಡೆಫಿನೆಟ್ ಆಗಿ ಓದಲೇಬೇಕು, ಇದು ಬಂದೇ ಬರುತ್ತೆ ಕ್ವಶನ್. ಅದೇ ರೀತಿ ಕ್ಲೌಡ್ ಟೆಕ್ನಾಲಜಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಅಂತ 2 ಟೈಮ್ಸ್ ಕೇಳಿದ್ದಾರೆ. ಈಗ ನೋಡಿ, ನಾನು ಇಲ್ಲಿ ಟೈಟಲಲ್ಲಿ ಬರ್ತಿದ್ದೀನಿ, ಅಪ್ಲಿಕೇಶನ್ಸ್ ಆಫ್ AR ಆ್ಯಂಡ್ VR, ಅಪ್ಲಿಕೇಶನ್ಸ್ ಆಫ್ AR ಆ್ಯಂಡ್ VR ಆ್ಯಂಡ್ ಕ್ಲೌಡ್ ಟೆಕ್ನಾಲಜಿ. ದಿಸ್ ಈಸ್ ಅಬೌಟ್ ಫಸ್ಟ್ ಒನ್. ಆಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾನು ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾನು ಆಲ್ ಪ್ರೀವಿಯಸ್ 7 ಕ್ವಶನ್ ಪೇಪರ್ಸನ್ನು ಏನು ಅನಲೈಸ್ ಮಾಡಿದ್ದೀನಿ, ಈ ಕ್ವಶನ್ಸ್ ಪದೇ ಪದೇ ರಿಪೀಟ್ ಆಗಿದ್ದಾವೆ. ಆದ ಕಾರಣ ನೀವು ಇದು ಬಿಡದೆ ಓದಿದರೆ ಡೆಫಿನೆಟ್ ಆಗಿ ನೀವು ಮಾರ್ಕ್ಸ್ ತಗೋತೀರಿ. ಈಗ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಜೆಕ್ಟ್ ಆ್ಯಂಡ್ ಆಪರೇಷನ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಪ್ರೊಜೆಕ್ಟ್ ಮತ್ತು ಆಪರೇಷನಲ್ಲಿ ಏನು ವ್ಯತ್ಯಾಸ, ಇದನ್ನು 3 ಟೈಮ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಜೆಕ್ಟ್ ಆ್ಯಂಡ್ ಆಪರೇಷನ್, ಅದಕ್ಕೆ ಇದನ್ನು ನೀವು ಸ್ಕಿಪ್ ಮಾಡದೆ ಓದಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್, IoT. ಫಸ್ಟ್ ಕ್ವಶನ್ ಏನಂತ ಕೇಳ್ತಾರೆ ಅಂದರೆ, ಡಿಫೈನ್ IoT ಅಂದರೆ ಏನು, ಡಿಸ್ಕಸ್ ದಿ ಅಪ್ಲಿಕೇಶನ್ ಆಫ್ IoT ಆ್ಯಂಡ್ ಎಕ್ಸ್ಪ್ಲೇನ್. ಇದು 3 ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರ್ತೈತೆ. ಈಗ ನಾವು ಕ್ವಶನ್ಸ್ ನೋಡ್ದಂಗೆ ನಾವು ಏನು ಮಾಡಬೇಕಂದ್ರೆ, ರೈಟ್ ಅ ನೋಟ್ ಆನ್ IoT ಅಂತ ಕೇಳ್ತಾರೆ. ಇದು ಒಂದಲ್ಲ ಎರಡಲ್ಲ, ಟೋಟಲ್ 5 ಟೈಮ್ಸ್ ಕೇಳಿದ್ದಾರೆ ಕ್ವಶನ್. ವಾಟ್ ಈಸ್ IoT ರಿಲೇಟೆಡ್ ಡೆಫಿನೆಟ್ ಆಗಿ ಇವು ಕ್ವಶನ್ ಬರೋದು. ಡಿಸ್ಕಸ್ ದಿ ಯೂಸಸ್ ಆಫ್ IoT ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಯೂಸ್ ಮಾಡ್ತೀರಿ, ಆರ್ ರೈಟ್ ಅ ನೋಟ್ ಆನ್ IoT, ಆರ್ ಡಿಫೈನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ನಾರ್ಮಲ್ ಪ್ರಾಜೆಕ್ಟ್, ಇದು ಫಸ್ಟ್ ಟಾಪಿಕ್ ರಿಲೇಟೆಡ್ ಇದೆ. ಎಕ್ಸ್ಪ್ಲೇನ್ IoT ಆ್ಯಂಡ್ AR ಆ್ಯಂಡ್ VR. ಅಂದರೆ ಡೆಫಿನೆಟ್ ಆಗಿ ನೀವು IoTಯಲ್ಲಿ ಏನು ಓದಬೇಕಂದ್ರೆ, ಡೆಫಿನಿಷನ್ ಓದಿ, ಮತ್ತು ಅದರದ್ದು ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮ್ ನೋಡ್ಕೊಳ್ಳಿ, ಮತ್ತು ಎಕ್ಸ್ಪ್ಲನೇಷನ್ ಮಾಡಬೇಕು ಬ್ರೀಫಾಗಿ. 5 ಮಾರ್ಕ್ಸಿಗೆ ಕೇಳ್ತಾರೆ. ದಿಸ್ ಈಸ್ ಅಬೌಟ್ ಸೆಕ್ಷನ್ 1. ಈಗ ಸೆಕ್ಷನ್ 1ನಲ್ಲಿ ಏನೇನೆಲ್ಲ ಓದಬೇಕಂದ್ರೆ, ಐ ರೀಕ್ಯಾಪ್ ಒನ್ಸ್ ಅಗೇನ್. ನೆನಪಿರಲಿ, ಚಾನಲ್ ನೇಮ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಪಾಸಿಂಗ್ ಪ್ಯಾಕೇಜಲ್ಲಿ ಪ್ರಾಜೆಕ್ಟ್ ಡೆಫಿನಿಷನ್, ಟೈಪ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್, ಅದಾದಮೇಲೆ ಫೀಚರ್ಸ್, ದೆನ್ ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ಕನ್ಸಲ್ಟೆಂಟ್, AR ಆ್ಯಂಡ್ VR, ಕ್ಲೌಡ್ ಟೆಕ್ನಾಲಜಿ, ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಆ್ಯಂಡ್ ಆಪರೇಷನ್, ಇಂಟರ್ನೆಟ್ ಆಫ್ ಥಿಂಗ್ಸ್. ದಿಸ್ ಈಸ್ ಸೆಕ್ಷನ್ 1 ಆರ್ ಯೂನಿಟ್ 1 ಅಂತ ನಾವು ಹೇಳ್ಬೋದು. ಯೂನಿಟ್ 2 ಅಲ್ಲಿ ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆಫ್ ಸ್ಕೋರಿಂಗ್. ಏನಂದರೆ, ಸೆಕ್ಷನ್ 2 ಅಲ್ಲಿ ಆರ್ ಹೊಸ ಸಿಲೆಬಸ್ಸಲ್ಲಿ ಸೆಕ್ಷನ್ ಅಂತ ಯಾವುದೂ ಇರೋಂಗಿಲ್ಲ, ಡೈರೆಕ್ಟ್ ಕ್ವಶನ್ ಬರುತ್ತೆ. ದಟ್ ಈಸ್ ಫ್ರಮ್ ಯೂನಿಟ್ 2. ಇಲ್ಲಿ ನಾವು ನೋಡ್ಬೋದು, ಯೂನಿಟ್ 2 ಅಲ್ಲಿ 4 ಟೈಮ್ ರಿಪೀಟ್ ಆಗಿದೆ. ದಿಸ್ ಕ್ವಶನ್ ಹ್ಯಾಸ್ ಬಿನ್ ರಿಪೀಟೆಡ್ 4 ಟೈಮ್ಸ್. ಏನದು ಕ್ವಶನ್ ಅಂದರೆ, ವೆರಿ ಸಿಂಪಲ್, ಡಿಫೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಆ್ಯಂಡ್ ಎಕ್ಸ್ಪ್ಲೇನ್ ಎನಿ 2 ಟೀಮ್. ಆಯಿತಾ, ಇದರಲ್ಲಿ ಏನು ಕೇಳಿದ್ದಾರೆ ಅಂದರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಯಾವ್ಯಾವು ಮತ್ತು ಎನಿ 2 ಅನ್ನು ಎಕ್ಸ್ಪ್ಲೇನ್ ಮಾಡಿ, ಆರ್ ಸಮ್ ಟೈಮ್ ಆಲ್ ಎಕ್ಸ್ಪ್ಲೇನ್ ಮಾಡಿ. 4 ಟೈಮ್ ಕೇಳಿದ್ದಾರೆ. ಆಗಸ್ಟ್, ಸೆಪ್ಟೆಂಬರ್ 22, ಡಿಸೆಂಬರ್, ಜುಲೈ 24, ಇದರಲ್ಲಿ 4 ಟೈಮ್ಸ್ ರಿಪೀಟ್ ಆಗಿದೆ. ದಿಸ್ ಇಸ್ ನಂಬರ್ 1. ನಂಬರ್ 2, ಲಿಸ್ಟ್ ದಿ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ವೈಲ್ ಸೆಲೆಕ್ಟಿಂಗ್ ಟೀಮ್ ಮೆಂಬರ್ಸ್. ಇದು ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ. ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ದಿಸ್ ಈಸ್ ಆಲ್ಸೋ ರಿಪೀಟೆಡ್ 3 ಟೈಮ್ಸ್. ನಾನು ಏನು ಮೆನ್ಷನ್ ಮಾಡೋದು ಮರ್ತೀನಿ. ದೆನ್ ಮೆನ್ಷನ್ ದಿ ಅಡ್ವಾಂಟೇಜಸ್ ಆಫ್ ಎಫೆಕ್ಟಿವ್ ಪ್ರಾಜೆಕ್ಟ್ ಟೀಮ್. ದಿಸ್ ಈಸ್ 3 ಟೈಮ್ ರಿಪೀಟ್ ಆಗಿದೆ. ದೆನ್ ಲಿಸ್ಟ್ ಸ್ಟೆಪ್ಸ್ ಟೇಕನ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್. ದಿಸ್ ಈಸ್ 2 ಟೈಮ್ ರಿಪೀಟ್ ಆಗಿದೆ. ಅಂದರೆ ನಾನು ಇದನ್ನು ಏನು ಕಲರನ್ನು ಮಾಡಿ ತೋರಿಸಿದ್ದೀನಿ, ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದರಲ್ಲಿ ಡೆಫಿನೆಟ್ ಆಗಿ ಒಂದರ ಒಂದು ಕ್ವಶನ್ ಬಂದೇ ಬರುತ್ತೆ. ದಟ್ ಈಸ್ ಫಾರ್ 5 ಮಾರ್ಕ್ಸ್. ಇದನ್ನು ತಪ್ಪದೆ ನೀವು ಓದಬೇಕು. ದೆನ್ ಕಮಿಂಗ್ ಟು ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್, ಇದನ್ನ ಗ್ರೀನ್ ಕಲರ್ಲಿಂದ ಹೈಲೈಟ್ ಮಾಡಿದ್ದೀನಿ. ಅದು ಏನಂದರೆ,
ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಒಂದು ಕ್ವಶನ್ 6 ಟೈಮ್ ರಿಪೀಟ್ ಆಗಿದೆ, ಒಂದಲ್ಲ ಎರಡಲ್ಲ, ಟೋಟಲ್ 6 ಟೈಮ್ಸ್ ರಿಪೀಟೆಡ್, 6 ಟೈಮ್ ರಿಪೀಟ್ ಆಗಿದೆ. ಏನದು ಕ್ವಶನ್ ಅಂದರೆ, ಅನಲೈಸ್ ದ ಪ್ರೀ ರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಇಯರ್ ಬೈ ಇಯರ್ ನಾನು ನೋಡಿದ್ದೀನಿ, 7 ಕ್ವಶನ್ ಪೇಪರಲ್ಲಿ ರೆಫರ್ ಮಾಡಿದ ನಂತರ ಇದು ಕ್ವಶನ್ ಸಿಕ್ಕಿದೆ. ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ 7 ಟೈಮ್ಸ್ ಕೇಳಿದ್ದಾರೆ, ಅದಕ್ಕೆ 6 ಟೈಮ್ಸ್ ಕೇಳಿದ್ದಾರೆ, ಅದಕ್ಕೆ ಇದನ್ನು ನೀವು ಸ್ಕಿಪ್ ಮಾಡದೆ ಡೆಫಿನೆಟ್ ಆಗಿ ಪ್ರಿಪೇರ್ ಮಾಡಲೇಬೇಕು. ನೆಕ್ಸ್ಟ್ ಕ್ವಶನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಮತ್ತು ಪ್ರೊಸೀಜರ್ ಮ್ಯಾನ್ಯುವಲ್ ಮೇಲೇನು ಕೂಡ ಬರುತ್ತೆ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ PEP ಎಕ್ಸ್ಪ್ಲೇನ್ ಮಾಡಿ ಅಂತ ಬರುತ್ತೆ, 5 ಮಾರ್ಕ್ಸಿಗೆ 2 ಟೈಮ್ ರಿಪೀಟ್ ಆಗಿದೆ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ 1 ಮೋರ್ ಟೈಮ್ 3 ಟೈಮ್ಸ್ ರಿಪೀಟ್ ಆಗಿದೆ. ಮತ್ತು ಅದನ್ನೇ ಸಪ್ರೇಟ್ ಮಾಡಿ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುವಲ್ ಮತ್ತು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ 1 ಟೈಮ್, ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುವಲ್ ಮತ್ತು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ 1 ಟೈಮ್, ಅಂದರೆ ಟೋಟಲ್ ಇದು 5 ಟೈಮ್ಸ್ ಕೇಳಿದ್ದಾರೆ. ಡೆಫಿನೆಟ್ ಆಗಿ ಬರೋ ಕ್ವಶನ್, ಅದಕ್ಕೆ ನಾನು ಯೆಲ್ಲೋ ಕಲರ್ಲಿಂದ ಹೈಲೈಟ್ ಮಾಡಿದ್ದೀನಿ. ನಾವು ಕಮಿಂಗ್ ಟು ಒನ್ ಮೋರ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ 7 ಕ್ವಶನ್ ಪೇಪರ್ಸ್, ಇದರಲ್ಲಿ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ. ಕೆಲವೊಂದು ಕ್ವಶನ್ ಪೇಪರಲ್ಲಿ ಇದೇ ಟಾಪಿಕ್ ಮೇಲೆ 2 ಕ್ವಶನ್ಸ್ ಕೂಡ ಬಂದಿದ್ದಾವೆ. ಅವು ಏನು ಕ್ವಶನ್ಸ್ ಅಂದರೆ ಭಾಳ ಸಿಂಪಲ್ ಇದೆ. ಈಗ ನೋಡಿ, ಫಸ್ಟ್ ಕ್ವಶನ್ ಇಲ್ಲಿ ತೋರಿಸ್ತಾ ಇದ್ದೀನಿ, ಡಿಸೆಂಬರ್ 2023 ಡೆವಲಪ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ LED ಟೆಲಿವಿಷನ್. LED ಟೆಲಿವಿಷನ್ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಅದರ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬರೀಬೇಕು. ಇನ್ನೊಂದು ಕ್ವಶನ್, ಬೆನಿಫಿಟ್ಸ್ ಏನು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಅದು ಇದು ಒಂದು ಕ್ವಶನ್. ಬಟ್ ಅದರಲ್ಲಿ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರಲ್ಲಿ ಅವ್ರು ಕ್ವಶನ್ ಕೇಳೋದು ಏನಂದರೆ, ನೀವು ಯಾವುದೇ ನಿಮಗೊಂದು ಇವೆಂಟ್ ಆರ್ ಆ್ಯಕ್ಟಿವಿಟಿ ಕೊಟ್ಟುಬಿಟ್ಟು ಅದರದ್ದು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬರೀರಿ ಅಂತ ಹೇಳ್ತಾರೆ. ಈಗ ಇಲ್ಲಿ ನೋಡಿ, ಡೆವಲಪ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಸ್ಪೋರ್ಟ್ಸ್ ಇವೆಂಟ್ ಆರ್ ಕಾಲೇಜ್, ಆರ್ ಸೆಲಿಬ್ರೇಟಿಂಗ್ ರಿಪಬ್ಲಿಕ್ ಡೇ ಇನ್ ಯುವರ್ ಪಾಲಿಟೆಕ್ನಿಕ್, ಆರ್ ಕಂಡಕ್ಟ್ ಆ್ಯನ್ ಇಂಡಕ್ಷನ್ ಪ್ರೋಗ್ರಾಮ್. ಈ ಥರ ಕ್ವಶನ್ ಕೊಡ್ತಾರೆ. ಫಾರ್ ಆರ್ ಡೆವಲಪ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಕಾಲೇಜ್ ಬಿಲ್ಡಿಂಗ್, ಲೈಕ್ ದಿಸ್. ಟೋಟಲ್ ದೆನ್ prepare the list of resources needed for the construction of residential building. These are all total 7 to 8 times repeat ಆಗಿದೆ. ನಾನು ಗ್ರೀನ್ ಕಲರ್ಲಿಂದ ಹೈಲೈಟ್ ಮಾಡಿದ್ದೀನಿ. ದಿಸ್ ಈಸ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ನಾವು ಕಮಿಂಗ್ ಟು ದಿ ನೆಕ್ಸ್ಟ್ ಸೆಕ್ಷನ್, ಪ್ರಾಜೆಕ್ಟ್ ಡೈರಿ ಮೇಲೇನೂ ಕೂಡ ಈ ಕ್ವಶನ್ ಬಂದಿದೆ. ಈಗ ನೋಡಿ, ನೀವು ನೋಡ್ತಾ ಇರೋದು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ವಶನ್ ರಿಲೇಟೆಡ್ ಟು ಸೆಕ್ಷನ್ 3 ಆರ್ ಯೂನಿಟ್ 3, ದಟ್ ಈಸ್ ಏನು ಕ್ವಶನ್ ಅಂದರೆ ಪ್ರಾಜೆಕ್ಟ್ ಲೈಫ್ ಸೈಕಲ್. ಡೆಫಿನೆಟ್ ಆಗಿ ಇದ್ರ ಮೇಲೆ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ 7 ಕ್ವಶನ್ ಪೇಪರಲ್ಲಿ 7 ಟೈಮ್ಸ್ ಇದು ಕ್ವಶನ್ ರಿಪೀಟ್ ಆಗಿದೆ. ದಟ್ ಈಸ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಏನು ಕ್ವಶನ್ ಕೇಳ್ತಾರೆ, ವಾಟ್ ಆರ್ ಆಲ್ ದಿ ಡಿಫ್ರೆಂಟ್ ಫೇಸಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್, 6 ಮಾರ್ಕ್ಸ್ 2 ಟೈಮ್ಸ್ ರಿಪೀಟ್ ಆಗಿದೆ. ಡಿಫೈನ್ ಪ್ರಾಜೆಕ್ಟ್ ಲೈಫ್ ಸೈಕಲ್, ಲಿಸ್ಟ್ ದಿ ಫೇಸಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್ 1 ಮೋರ್ ಟೈಮ್, ಆರ್ ಲಿಸ್ಟ್ ಎನಿ 4 phases in project management life cycle, explain any one phase. ಆಮೇಲೆ ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಲೈಕ್ ವೈಸ್ ಇದೆಲ್ಲ ಕಂಪ್ಲೀಟಾಗಿ ಕೇಳಿದ್ದಾರೆ. ನಾನು ಬ್ರೀಫಾಗಿ ಹೇಳಬೇಕಂದ್ರೆ, ನೀವು ಈ ಟಾಪಿಕ್ ಕಂಪ್ಲೀಟಾಗಿ ಓದಲೇಬೇಕು. ಪ್ರಾಜೆಕ್ಟ್ ಲೈಫ್ ಸೈಕಲ್ ಡೆಫಿನೆಟ್ ಆಗಿ ಬರುತ್ತೆ. ದಟ್ ಈಸ್ ಫಾರ್ 5 to 6 ಮಾರ್ಕ್ಸ್. ಏನು ಕ್ವಶನ್ ಅಂದರೆ, ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂದರೇನು, ಅದರದ್ದು ಫೇಸಸ್ ಯಾವ್ಯಾವು, ಅವು ಏನು ಇನಿಸಿಯೇಷನ್, ಅವೆಲ್ಲ ಫೇಸ್, ಮೆಚ್ಯೂರ್ ಫೇಸ್ ಏನಿದೆಯಲ್ಲ, ಅದನ್ನು ಕಂಪ್ಲೀಟಾಗಿ ನೀವು ಓದಿದರೆ ಎಲ್ಲ ಕ್ವಶನ್ಸ್, ನೀವು 5 ಮಾರ್ಕ್ಸ್ ಕ್ವಶನ್ ಕೇಳಲಿ, 10 ಮಾರ್ಕ್ಸ್ ಕ್ವಶನ್ ಕೇಳಲಿ, ಎಲ್ಲನೂ ಆನ್ಸರ್ ಮಾಡ್ತೀರಿ. ದಿಸ್ ಈಸ್ ಅಬೌಟ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಕೂಡ ಡೆಫಿನೆಟ್ ಕ್ವಶನ್ಸ್ ಇದ್ದಾವೆ. ಏನಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಇಟ್ಸ್ ಸಿಂಪಲ್. ಡಿಫೈನ್ ಪ್ರಾಜೆಕ್ಟ್ ರಿಸ್ಕ್ ಅಂದ್ರೇನು, ಲಿಸ್ಟ್ ಇಟ್ಸ್ ಟೈಪ್ಸ್. ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ, ಪೊಲಿಟಿಕಲ್, ಇಕನಾಮಿಕಲ್ ರಿಸ್ಕ್, ಅವೆಲ್ಲ ಏನು ಟೈಪ್ಸ್ ಅದಾವಲ್ಲ ಅದನ್ನು ಓದಬೇಕು. ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ, ಡಿಫೈನ್ ಅಂತ ಕೇಳ್ತಾರೆ, ಲಿಸ್ಟ್ ಅಂತ ಕೇಳ್ತಾರೆ, ಆರ್ ಡಿಫ್ರೆಂಟ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಎನಿ ಪ್ರಾಜೆಕ್ಟ್, ಅದು ಸೇಮ್. ಅಗೇನ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ರಿಸ್ಕ್ ಪ್ಲಾನಿಂಗ್, ಲಿಸ್ಟ್ ಎನಿ 3 ಕಾಂಪೋನೆಂಟ್ಸ್ ಆಫ್ ಪ್ರಾಜೆಕ್ಟ್ ರಿಸ್ಕ್, ಡಿಫೈನ್ ಪ್ರಾಜೆಕ್ಟ್ ರಿಸ್ಕ್. ಇವೇ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಎಷ್ಟು ಸಲ ರಿಪೀಟ್ ಆಗಿದ್ದಾವೆ ಟೋಟಲ್ ನಾವು ಇಲ್ಲಿ ನೋಡೋಂಗೆ 6 ಟೈಮ್ ರಿಪೀಟ್ ಆಗಿದೆ. ಡಿಫೈನ್ ರಿಸ್ಕ್, ಲಿಸ್ಟ್ ಇಟ್ಸ್ ಟೈಪ್ಸ್ ಮತ್ತು ಎಕ್ಸ್ಪ್ಲನೇಷನ್ ಓದಬೇಕು. ಡೆಫಿನೆಟ್ ಆಗಿ ಇದ್ರ ಮೇಲೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದರ ಜೊತೆಗೆ ಅಷ್ಟೇ ಅಲ್ಲ, ಬೆಸ್ಟ್ ಆ್ಯಂಡ್ ವರ್ಸ್ಟ್ ಕೇಸ್ ಅನಾಲಿಸಿಸ್ ಆ್ಯಂಡ್ ಮೆನ್ಷನ್ ಇಟ್ಸ್ ಲಿಮಿಟ್ಸ್. ಬೆಸ್ಟ್ ಕೇಸ್ ಆ್ಯಂಡ್ ವರ್ಸ್ಟ್ ಕೇಸ್ ಅನಾಲಿಸಿಸ್, ಇದ್ರ ಮೇಲೆ ಇಲ್ಲಿ ನಾವು ನೋಡುವಂಗೆ ಬೆಸ್ಟ್ ಕೇಸ್ ಆ್ಯಂಡ್ ವರ್ಸ್ಟ್ ಕೇಸ್ ಅನಾಲಿಸಿಸ್ 3 ಟೈಮ್ ರಿಪೀಟ್ ಆಗಿದೆ. ದಿಸ್ ಇಸ್ ಬಿನ್ ರಿಪೀಟೆಡ್ 3 ಟೈಮ್ಸ್. ಅದಕ್ಕೆ ಇದನ್ನು ಸ್ಕಿಪ್ ಮಾಡದೆ ಓದಿ. ಬೆಸ್ಟ್ ಆ್ಯಂಡ್ ವರ್ಸ್ಟ್ ಕೇಸ್ ಅನಾಲಿಸಿಸ್, ಮೆನ್ಷನ್ ಇಟ್ಸ್ ಲಿಮಿಟೇಷನ್ಸ್, ಅವೇ ಕ್ವಶನ್ಸ್ 3, 4, 5 ಟೈಮ್ಸ್ ರಿಪೀಟ್ ಆಗಿದೆ. ರಿಸ್ಕ್ ಅನಾಲಿಸಿಸ್, ಲಿಸ್ಟ್ ಎನಿ 3 ಮೆಥಡ್ಸ್
ಫಾರ್ ರಿಸ್ಕ್ ಅನಾಲಿಸಿಸ್, ಇದು 2 ಟೈಮ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಕಮಿಂಗ್ ಟು ಕಾಸ್ಟ್ ಓವರ್ ರನ್ ಆ್ಯಂಡ್ ಟೈಮ್ ಓವರ್ ರನ್ ಅನಾಲಿಸಿಸ್. ಕಾಸ್ಟ್ ಓವರ್ ರನ್ ಟೈಮ್ ಓವರ್ ರನ್ ಅನಾಲಿಸಿಸಲ್ಲಿ ನಿಮಗೊಂದು ಟಾಪಿಕ್ ಕೊಟ್ಬಿಟ್ಟು ಆ ಪ್ರಾಜೆಕ್ಟಲ್ಲಿ ಯಾಕೆ ಡಿಲೇ ಆಯಿತು ಅಂತ ಕೇಳ್ತಾರೆ. ಈಗ ಇಲ್ಲಿ ನೋಡಿ, ನಾವು ಕ್ವಶನ್ ಡಿಸೆಂಬರ್ 2023 ನೋಡುವಂಗೆ ಒಂದು ಸಲ ಕೇಳಿದ್ದಾರೆ. ಇಂಥವೇ ಕ್ವಶನ್ಸ್ನ ಏನು ಹೈಲೈಟ್ ಮಾಡಿದ್ದೀನಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಯು ಕ್ಯಾನ್ ಜಸ್ಟ್ ಲುಕ್ ಅಟ್ ದಿಸ್ ಟೇಬಲ್. ಕಾಸ್ಟ್ ಓವರ್ ರನ್, ಟೈಮ್ ಓವರ್ ರನ್ ಅನಾಲಿಸಿಸ್, ಸೀರಿಯಲ್ ನಂಬರ್ 1 ಇದೆ. ಅನಲೈಸ್ ದಿ ಪಾಸಿಬಲ್ ರೀಸನ್ ಫಾರ್ ಇನ್ಕ್ರೀಸ್ ಇನ್ ದಿ ಕಾಸ್ಟ್ ಪ್ರಾಜೆಕ್ಟ್, ಶೋ ಇಟ್ ಇನ್ ದಿ ಕಾಸ್ಟ್ ಓವರ್ ರನ್ ಟೇಬಲ್ ವಿತ್ ಐಟಮ್ ವಾಯ್ಸ್. ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಬಿಟ್ಟಾರೆ. ಒಂದು ಪ್ರಾಜೆಕ್ಟ್ 6 ಮಂತ್ಸಲ್ಲಿ ಮಾಡಬೇಕಾಗಿತ್ತು, ಅದು 13 ಮಂತಲ್ಲಿ ಆಯಿತು. ಯಾಕೆ ಡಿಲೇ ಯಾಕಾಯಿತು ಅಂದರೆ 2 ಟೈಮ್ ಇದು ಕ್ವಶನ್ ಕೇಳಿದ್ದಾರೆ. ಡಿಲೇ ಇದು ಯಾಕಾಯಿತು ಅಂತ ಕೇಳಿದ್ದಾರೆ. ಅಂದರೆ ಎಲ್ಲದಕ್ಕೂ ಸೇಮ್ ಆನ್ಸರೇ ಇಲ್ಲಿ ಕೂಡ. ಇಲ್ಲಿ ಪ್ರಾಜೆಕ್ಟ್ ವೈಸ್ ಟೈಮ್ ಓವರ್ ರನ್ ಯಾಕಾಯಿತು ಅಂದರೆ ಯಾಕೆ ಡಿಲೇ ಆಯಿತು. ದಿಸ್ ಈಸ್ ಆಲ್ಸೋ ಸೇಮ್. ಕ್ವಶನ್ ನಂಬರ್ 4, ಅನಲೈಸ್ ದಿ ಪಾಸಿಬಲ್ ರೀಸನ್ ಟು ಇನ್ಕ್ರೀಸ್ ದಿ ಕಾಸ್ಟ್ ಯಾಕೆ ಹೆಚ್ಚಿಗೆ ಆಯಿತು. ಇವ್ಯಾಲ್ಯೂಯೇಟ್ ದಿ ಪಾಸಿಬಲ್ ಡಿಲೇ, ಇಲ್ಲಿ ಕೂಡ ಡಿಲೇ. ಸೇಮ್ ಡಿಲೇ ಅಂತ ಏನಿದೆಯಲ್ಲ ಎಲ್ಲ ಎಷ್ಟು ಸಲ ರಿಪೀಟ್ ಆಗಿದೆ. ಕಾಸ್ಟ್ ಓವರ್ ರನ್, ಟೈಮ್ ಓವರ್ ರನ್ ರಿಲೇಟೆಡ್ ಆಲ್ಮೋಸ್ಟ್ ಇದು 6 to 7 ಟೈಮ್ಸ್ ರಿಪೀಟ್ ಆಗಿದೆ. ಡಿಲೇ ಯಾಕೆ ಆಯಿತು ಪ್ರಾಜೆಕ್ಟಲ್ಲಿ, ಇದು ನೀವು ಬರೀಬೇಕು. ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್. 8 ಮಾರ್ಕ್ಸ್ to 5 ಮಾರ್ಕ್ಸ್ ತನಕ ಕೇಳ್ತಾರೆ. 5 to 8 ಮಾರ್ಕ್ಸ್ ತನಕ ಇದು ರಿಪೀಟ್ ಆಗೇ ಆಗುತ್ತೆ. ಡೋಂಟ್ ಮಿಸ್ ಇಟ್. ನೆಕ್ಸ್ಟ್ ಕಮಿಂಗ್ ಟು ಸೆಕ್ಷನ್ 4. ಈಗ ನೋಡಿ, ನಾವು ಸೆಕ್ಷನ್ 5 ಹತ್ರ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಈಗ ಇನ್ನೂ ತನಕ ಈಗ 60 to 70 ಮಾರ್ಕ್ಸನ್ನು ಕವರ್ ಮಾಡಿದ್ದೀವಿ. ಈಗ ರಿಮೈನಿಂಗ್ ಏನಿದೆಲ್ಲ 30 ಮಾರ್ಕ್ಸ್ ಅಷ್ಟೇ ಇದೆ. ನೀವು ಸ್ಕಿಪ್ ಮಾಡದೆ ಕಂಪ್ಲೀಟ್ ಓದಿದರೆ ನಿಮ್ಗೆ ಕಂಪ್ಲೀಟಾಗಿ ಐಡಿಯಾ ಬರುತ್ತೆ. ಡೆಫಿನೆಟ್ ಆಗಿ ನೀವು ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬಹುದು. ನೆಕ್ಸ್ಟ್ ಕಮಿಂಗ್ ಟು ಪ್ರಾಜೆಕ್ಟ್ ಪ್ಲಾನಿಂಗ್ ಆ್ಯಂಡ್ ಸ್ಟ್ರಕ್ಚರ್. ಇದು ಕೂಡ ಡೆಫಿನೆಟ್ ಕ್ವಶನ್. ನಾನು ಇದು ನೋಡಿದಂಗೆ ಗ್ರೀನ್ ಕಲರ್ಲಿಂದ ನಾನು ಹೈಲೈಟ್ ಮಾಡಿದ್ದೀನಿ. ಏನಿದೆ ಗ್ರೀನ್ ಕಲರ್ಲಿಂದ ಹೈಲೈಟ್ ಮಾಡೋ ಉದ್ದೇಶ ಅಂದರೆ ನಿಮ್ಗೆ ಫೋಕಸ್ ಇರಲಿ ಅಂತ. ಇಲ್ಲಿ ನೋಡಿ ಏನು ಕ್ವಶನ್, ಡಿಫೈನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದ್ರೇನು ಮತ್ತು ಡಿಫೈನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್ಸ್ ಯೂಸ್ಡ್ ಫಾರ್ ದಿ ಪ್ರಾಜೆಕ್ಟ್ ಪ್ಲಾನಿಂಗ್, ಲಿಸ್ಟ್ ಡಿಫರೆಂಟ್ ಟೂಲ್ಸ್ ಅವೈಲೇಬಲ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. ರಿಪೀಟ್ ಆಗಿದೆ. ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡಿ, ರೈಟ್ ಸ್ಟೆಪ್ಸ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್, ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್, ಡಿಫೈನ್ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಅಂದರೆ ಪ್ರಾಜೆಕ್ಟ್ ಪ್ಲಾನಿಂಗ್ ರಿಲೇಟೆಡ್ ಏನು ಜನರಲ್ ಆಗಿ ಏನು ಕೇಳ್ತಾರೆ ಅಂದರೆ ಡೆಫಿನಿಷನ್ ಪ್ಲಸ್ ಟೂಲ್ಸ್ ಆರ್ ಯೂಸ್ಡ್ ಫಾರ್ ಇಟ್, ದೆನ್ ಫಂಕ್ಷನ್ಸ್. ಇವೇ ಕ್ವಶನ್ಸ್ ಮೇಲೆ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಡಿಫೈನ್ ಪ್ರಾಜೆಕ್ಟ್ ಪ್ಲಾನಿಂಗ್, ಲಿಸ್ಟ್ ಟೂಲ್ಸ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್ ಮತ್ತು ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ಸ್ ಕೇಳಬಹುದು. ದೀಸ್ ಆರ್ ಆಲ್ ದಿ ಡೆಫಿನೆಟ್ ಕ್ವಶನ್ಸ್. ನಾವು ಕಮಿಂಗ್ ಟು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮೇಲೇನೂ ಕೂಡ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಲ್ಲಿ ರಿಪೀಟೆಡ್ ಆಗಿರುತ್ತೆ. ಟೋಟಲ್ ಇದು 6 ಟೈಮ್ ರಿಪೀಟ್ ಆಗಿದೆ. ವಾಟ್ ಈಸ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು, ಮೆನ್ಷನ್ ದ ರೀಸನ್ ಫಾರ್ ಕಂಡಕ್ಟಿಂಗ್ ಇವ್ಯಾಲ್ಯೂಯೇಷನ್, ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಇಲ್ಲಿಯೂ ಕೂಡ ವೈ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಇಸ್ ಇಂಪಾರ್ಟೆಂಟ್. ಲಿಸ್ಟ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಆ್ಯಂಡ್ ಪಾಲಿಸೀಸ್. ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಆ್ಯಂಡ್ ಪಾಲಿಸಿ ಇದು 2 ಸಲ ಕೇಳಿದ್ದಾರೆ ಮತ್ತು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ 3 ಸಲ ಕೇಳಿದ್ದಾರೆ. ಅಂದರೆ ಈ ಟಾಪಿಕ್ ಮೇಲೆ 5 ಮಾರ್ಕ್ಸಲ್ಲಿ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಆ್ಯಂಡ್ ಪಾಲಿಸೀಸ್ ಮೇಲೆ ಒಂದು ಕ್ವಶನ್ ಬರುತ್ತೆ. ನಾವು ಕಮಿಂಗ್ ಟು ಪ್ರಾಜೆಕ್ಟ್ ಸ್ಕೆಡ್ಯೂಲ್ ಆ್ಯಂಡ್ ಗ್ಯಾಂಟ್ ಚಾರ್ಟ್. ಓಕೆ, ಇದರಲ್ಲಿ ಏನಾಗುತ್ತಂದರೆ ಇದರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರ್ತವೆ. ಪ್ರಾಬ್ಲಮ್ಸ್ ಅಂದರೆ ಏನಂದರೆ ನ್ಯೂಮರಿಕಲ್ಸ್. ನಿಮ್ಗೊಂದು ಚಾರ್ಟ್ ಕೊಟ್ಬಿಟ್ಟು, ಒಂದು ಟೇಬಲ್ ಕೊಟ್ಬಿಟ್ಟು ಅದಕ್ಕೆ ಗ್ಯಾಂಟ್ ಚಾರ್ಟ್ ಡ್ರಾ ಮಾಡಿ ಅಂತ ಹೇಳ್ತಾರೆ. ಇಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಹೇಳ್ತೀನಿ. ಆಮೇಲೆ ಅಷ್ಟೇ ಅಲ್ಲ, ಆಲ್ 7 ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ. ಗ್ಯಾಂಟ್ ಚಾರ್ಟ್ ಆಯಿತು, ನೆಟ್ವರ್ಕ್ ಡೈಗ್ರಾಮ್ ಆಯಿತು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಾನು ಹೇಳ್ತೀನಿ. ಈಗ ಗ್ಯಾಂಟ್ ಚಾರ್ಟ್ ಅದು ಥಿಯರಾಟಿಕಲ್ ಕ್ವಶನ್ಸ್ ಏನು ಕೇಳ್ತಾರೆ. ಥಿಯರಾಟಿಕಲ್ ಕ್ವಶನ್ ಅಂದರೆ ಎಕ್ಸ್ಪ್ಲೇನ್ ಗ್ಯಾಂಟ್ ಚಾರ್ಟ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್. ದೆನ್ ಒಂದು ಅನಲೈಸ್ ಅಪ್ಲಿಕೇಶನ್ಸ್ ಆಫ್ ಗ್ಯಾಂಟ್ ಚಾರ್ಟ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್, ಇದು ಕೂಡ ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಎಸ್ಟಿಮೇಟ್ ಮೇಲೇನೂ ಕೂಡ ಎಕ್ಸ್ಪ್ಲೇನ್ ಟೈಮ್ ಎಸ್ಟಿಮೇಟ್, ಲಿಸ್ಟ್ ಎನಿ 5 ಮಾನಿಟರಿಂಗ್ ಎಫರ್ಟ್ಸ್. ದೆನ್ ಪ್ರಾಬ್ಲಮ್ ಕೇಳ್ತಾರೆ. ಪ್ರಾಬ್ಲಮ್ ಅಂದರೆ ಆಪ್ಟಿಮಿಸ್ಟಿಕ್ ಟೈಮ್ ಮತ್ತು ಪೆಸಿಮಿಸ್ಟ್ ಟೈಮ್ ಮತ್ತು ಮೋಸ್ಟ್ ಲೈಕ್ಲಿ ಟೈಮ್ ಕೊಟ್ಬಿಟ್ಟು ಎಕ್ಸ್ಪೆಕ್ಟೆಡ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳ್ತಾರೆ. ಇದ್ರ ಮೇಲೆ ನ್ಯೂಮರಿಕಲ್ಸ್ ಇದ್ದಾವೆ, ಅಂದರೆ ಪ್ರಾಬ್ಲಮ್ಸ್ ಇದ್ದಾವೆ, ಲೆಕ್ಕ ಇದ್ದಾವೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಅದಾದಮೇಲೆ ಲಿಸ್ಟ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಏನು ಕೇಳ್ತಾರೆ ಅಂದರೆ ದೀಸ್ ಆರ್ ಆಲ್ ದಿ ಫಿಕ್ಸ್ಡ್ ಕ್ವಶನ್ಸ್. ಸ್ಮಾರ್ಟ್ ಟೂಲ್ ಬಗ್ಗೆ ಕೇಳ್ತಾರೆ. ಸ್ಮಾರ್ಟ್ ಟೂಲ್ ಅಂದ್ರೇನು, ಆಮೇಲೆ ನೆಟ್ವರ್ಕ್ ಟೆಕ್ನಿಕ್ಸ್ ಎಷ್ಟಿದ್ದಾವೆ, ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ಸ್ಮಾರ್ಟ್ ಟೂಲ್ ಮತ್ತು ನೆಟ್ವರ್ಕ್ ಟೆಕ್ನಿಕ್. ಅಷ್ಟೇ ಅಲ್ಲ,
ಪ್ರಾಜೆಕ್ಟ್ ಆಡಿಟ್ ಆ್ಯಂಡ್ ಕಂಟ್ರೋಲ್ ಮೇಲೇನೂ ಕೂಡ ಕ್ವಶನ್ಸ್ ಇರ್ತವೆ. ಇದು ಪ್ರಾಜೆಕ್ಟ್ ಆಡಿಟ್ ಮತ್ತು ಪ್ರಾಜೆಕ್ಟ್ ಕಂಟ್ರೋಲ್ ಮೇಲೇನೂ ಕೂಡ ಡೆಫಿನೆಟ್ ಆಗಿ ಕ್ವಶನ್ಸ್ ಬಂದೇ ಬರ್ತವೆ. ಅದಕ್ಕೆ ಇದನ್ನು ನೀವು ಡೆಫಿನೆಟ್ ಆಗಿ ಓದಲೇಬೇಕು. ನೆಕ್ಸ್ಟ್ ಸೆಕ್ಷನ್ 5 ಏನು ಕ್ವಶನ್ ಇದೆ ನೋಡಿ. ಲಿಸ್ಟ್ 5 ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್ 3 ಟೈಮ್ಸ್ ಕೇಳಿದ್ದಾರೆ. ಲಿಸ್ಟ್ ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್, ಅನಲೈಸ್ ದಿ ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್ ಟೋಟಲ್ 4 ಟೈಮ್ಸ್ ಆಯಿತು. ನೆಟ್ವರ್ಕ್ ಟೆಕ್ನಿಕ್ಸ್ ಅಂದರೆ ಏನು, ಅದು ಎದಕ್ಕೆ ಯೂಸ್ ಮಾಡ್ತಾರೆ. ನಾವು ಕಮಿಂಗ್ ಟು ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ PERT ಆ್ಯಂಡ್ CPM. PERT ಮತ್ತು CPM ಅಲ್ಲಿ ಫಸ್ಟ್ ನಾ ಏನಂತೀನಂದರೆ ಡಿಫ್ರೆನ್ಸ್ ನೀವು ಓದಿ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ PERT ಆ್ಯಂಡ್ CPM ಟೋಟಲ್ 6 ಟೈಮ್ಸ್ ಕೇಳಿದ್ದಾರೆ. PERT ಮತ್ತು CPM ಅನ್ನು PERT ಮತ್ತು CPM ಟೋಟಲ್ 6 ಟೈಮ್ ಕೇಳಿದ್ದಾರೆ. ಅದಕ್ಕೆ ನೀವು ಇದನ್ನು ಸ್ಕಿಪ್ ಮಾಡದೆ ಓದಿ. ನಾ ಏನಂತೀನಂದರೆ ನೀವು ಜಸ್ಟ್ ಈಗ ಡಿಫ್ರೆನ್ಸ್ ಏನು ಇರುತ್ತಲ್ಲ PERT ಮತ್ತು CPM ಅದು ಡಿಫ್ರೆನ್ಸ್ ಸಪ್ರೇಟಾಗಿ ನೀವು ಓದ್ಬಿಟ್ರೆ ಇದು PERTದಾಯಿತು, ಇದು CPMದಾಯಿತು. ಪಾಯಿಂಟ್ಸ್ ಏನು ಓದ್ತೀರಾ ನೀವು ಓದ್ಬೇಕಾದ್ರೆ CPM ಕೇಳಿದಾಗ ಬರೀ CPM ಪಾಯಿಂಟ್ ಅಷ್ಟೇ ಬರೋದು, PERT ಸಪ್ರೇಟ್ ಕೇಳಿದಾಗ PERT ಪಾಯಿಂಟ್ ಅಷ್ಟೇ ಬರೆಯೋದು, ಡಿಫ್ರೆನ್ಸ್ ಕೇಳಿದಾಗ ಎರಡು ಬರೆಯೋದು. ಆ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಪ್ರಾಜೆಕ್ಟ್ ಕಂಟ್ರೋಲ್, ಲಿಸ್ಟ್ ಎನಿ 5 ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಇದು ಕೇಳ್ತಾರೆ. ಪರ್ಪಸ್ ಆ್ಯಂಡ್ ಫಂಕ್ಷನ್ಸ್, ಪ್ರಾಜೆಕ್ಟ್ ಕಂಟ್ರೋಲ್ದು ಪರ್ಪಸ್ ಮತ್ತು ಫಂಕ್ಷನ್ಸ್ 4 ಟೈಮ್ಸ್ ರಿಪೀಟ್ ಆಗಿದೆ. ಇದು ಡೆಫಿನೆಟ್ ಆಗಿ ಕೇಳು ಕ್ವಶನ್. ಪ್ರಾಜೆಕ್ಟ್ ರಿವ್ಯೂ ಮೇಲೇನೂ ಕೂಡ 4 ಟೈಮ್ ಕ್ವಶನನ್ನು ಕೇಳಿದ್ದಾರೆ. ಪ್ರಾಜೆಕ್ಟ್ ರಿವ್ಯೂ, ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ರಿವ್ಯೂ, ಡಿಫರೆಂಟ್ ಪ್ರೋಸೆಸ್ ಆಫ್ ಪ್ರಾಜೆಕ್ಟ್ ರಿವ್ಯೂ ಆ್ಯಂಡ್ ಲಿಸ್ಟ್ 5 ರೀಸನ್ ಫಾರ್ ಇನಿಷಿಯಲ್ ಪ್ರಾಜೆಕ್ಟ್ ರಿವ್ಯೂ. ಅಂದರೆ ಪ್ರಾಜೆಕ್ಟ್ ರಿವ್ಯೂ ಮೇಲೆ ಒಂದು 4 ಕ್ವಶನ್ಸನ್ನು ಕೇಳಿದ್ದಾರೆ. ನೀವೇನು ಓದಬೇಕಂದ್ರೆ ಆಬ್ಜೆಕ್ಟಿವ್ ಮತ್ತು ಫಂಕ್ಷನ್ಸ್ ಈ ಪ್ರಾಜೆಕ್ಟ್ ರಿವ್ಯೂದು ಓದಬೇಕು. ಆ್ಯಂಡ್ ದೆನ್ ಪ್ರಾಜೆಕ್ಟ್ ಆಡಿಟ್ ಮೇಲೆ ಅಂತರೂ ಆಲ್ಮೋಸ್ಟ್ 6 ಟೈಮ್ಸನ್ನು ಈ ಕ್ವಶನ್ಸ್ ರಿಪೀಟ್ ಆಗಿದೆ. ಪ್ರಾಜೆಕ್ಟ್ ಆಡಿಟ್ ಏನಂದರೆ ಸ್ಟೆಪ್ಸ್ ಇನ್ ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್, ಲಿಸ್ಟ್ ದಿ ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್, ಆಬ್ಜೆಕ್ಟಿವ್ ಆ್ಯಂಡ್ ಫಂಕ್ಷನ್, ಆಬ್ಜೆಕ್ಟಿವ್, ಸ್ಟೆಪ್ಸ್, ಪ್ರಾಜೆಕ್ಟ್ ಆಡಿಟ್ ರಿಲೇಟೆಡ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಟೋಟಲ್ 6 ಟೈಮ್ಸ್ ಕೇಳಿದ್ದಾರೆ, 6 ಟೈಮ್ಸ್ ರಿಪೀಟ್ ಆಗಿದೆ. ದೆನ್ ಕ್ರಿಟಿಕಲ್ ಪಾತ್ ಅಂದರೆ ಒಂದು ನೆಟ್ವರ್ಕ್ ಡಯಾಗ್ರಾಮ್, ಒಂದು ನಿಮ್ಗೆ ಟೇಬಲ್ ಕೊಟ್ಬಿಟ್ಟು ನೀವು ಆ ಡಯಾಗ್ರಾಮನ್ನು ಡ್ರಾ ಮಾಡಿ ಕ್ರಿಟಿಕಲ್ ಪಾತನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು ಸಲ ಡೆಫಿನಿಷನ್ನು ಕೂಡ ಕೇಳಿದ್ದಾರೆ. ಕ್ರಿಟಿಕಲ್ ಪಾತ್ ಅಂದ್ರೇನು, ಟೋಟಲ್ ಫ್ಲೋಟ್ ಅಂದ್ರೇನು, ಫ್ರೀ ಫ್ಲೋಟ್ ಅಂದ್ರೇನು, ಮತ್ತು ಅಪ್ಲಿಕೇಶನ್ಸ್ ಆಫ್ ಕ್ರಿಟಿಕಲ್ ಪಾತ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಒಂದು ಸಲ ಕೇಳಿದ್ದಾರೆ. ಅಪ್ಲಿಕೇಶನ್ಸ್ ಆಫ್ ಕ್ರಿಟಿಕಲ್ ಪಾತ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ 2 ಟೈಮ್. ನೆಟ್ವರ್ಕ್ ಡಯಾಗ್ರಾಮನ್ನು ಸಾಲ್ವ್ ಮಾಡಲಿಕ್ಕೆ ಕೂಡ ಕೇಳ್ತಾರೆ. ಈಗ AR/VR ಆ್ಯಕ್ಚುಲಿ ಇರುವುದು ಲಾಸ್ಟ್ ಸೆಕ್ಷನ್ದು, ಬಟ್ ಇದು ರಿಪೀಟ್ ಆಗಿದ್ದು ಫಸ್ಟ್ ಸೆಕ್ಷನಲ್ಲಿ ರಿಪೀಟ್ ಆಗಿದೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ಮೇಲೇನೂ ಕ್ವಶನ್ಸ್ ಕೇಳ್ತಾರೆ. ಈಗ ಇನ್ನೊಂದು ಏನಂದರೆ ಡಾಟಾ ಸೈನ್ಸ್ ಮೇಲೇನೂ ಕೂಡ ಕ್ವಶನ್ ಕೇಳಿದ್ದಾರೆ. ಏನಂದರೆ ಡೇಟಾ ಸೈನ್ಸ್ ಮತ್ತು ಡೇಟಾ ಅನಾಲಿಟಿಕ್ಸ್ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ. ಡೆವಲಪ್ ನೆಟ್ವರ್ಕ್ ಡಯಾಗ್ರಾಮ್ ಅಂದರೆ ಪ್ರಾಬ್ಲಮ್ಸ್ ಎಲ್ಲ ಕೂಡಿ ಅದನ್ನು ಕೊಡ್ತಾರೆ. ಈಗ ನೆಟ್ವರ್ಕ್ ಡಯಾಗ್ರಾಮ್ ಮೇಲೇನೂ ಕೂಡ ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲನ್ನು ಪ್ರಿಪೇರ್ ಮಾಡಿದ್ದೀನಿ. ನೆಟ್ವರ್ಕ್ ಡಯಾಗ್ರಾಮ್ ಮೇಲೆ ಕೂಡ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಅದಾವ ಎಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ. ಈ ಪ್ರಾಬ್ಲಮ್ಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ಇದನ್ನು ನಾನು ವಿಡಿಯೋವನ್ನು ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ತಪ್ಪದೇ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.